ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಉಂಡ್ಗಡ್ಬು ಮಾಡೋದು ಹೇಗಂತ ನೋಡೋಣ. ಇದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ಕಡುಬು ಮಾಡೋದು ಹೇಗಂತ ನೋಡೋಣ. ನೋಡಿ, ಇದು ರೈಸು ಇಟ್ಕೊಂಡಿರೋದು ಒಂದು ಪಾತ್ರೆಯಲ್ಲಿ ಈ ಥರ ರೈಸ್ ಇಟ್ಕೋಬೇಕು. ರೈಸ್ಗೆ ಒಂದು ಅರ್ಧದಷ್ಟು ಆಗುವಷ್ಟು ನೀರು ಹಾಕ್ಕೋಬೇಕು. 2 ಬೌಲ್ ರೈಸ್ ಇದ್ದರೆ 1 ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡು ಈ ಥರ 5 ನಿಮಿಷಗಳ ಕಾಲ ಕುದಿಸ್ಬೇಕು, ಬಾಯಿ ಮುಚ್ಚಿ. ಅಕ್ಕಿ ರವೆ, ಇದು ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ರವೆ. ಇದು ರೈಸ್ ಎಷ್ಟು ತೊಗೊಂಡಿರ್ತೀವಿ ನಾವು ಅಷ್ಟೇ ರವೆನ ನಾವು ಇದಕ್ಕೆ ತೊಗೋಬೇಕಾಗುತ್ತೆ. 5 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈ ಅನ್ನ ಮತ್ತು ರವೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ರವೆ ಹಾಕ್ಕೊತಾ ಇರೋದು. ರವೆ ಕೂಡ ಎಷ್ಟು ರೈಸ್ ಹಾಕ್ಕೊಂಡಿದ್ದೀವಿ ಅಷ್ಟೇ ರವೆ ಹಾಕ್ಕೋಬೇಕಾಗುತ್ತೆ. 2 ಬೌಲ್ ರೈಸ್ ಇದ್ದರೆ 2 ಬೌಲು ರವೆಯನ್ನು ನಾವು ಹಾಕ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಸಣ್ಣ ಉರಿಲೇ ಈ ಥರ ಬಿಡಬೇಕಾಗುತ್ತೆ ನಾವು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ರವೆ ಮತ್ತು ರೈಸು ಎರಡು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ರೊಟ್ಟಿ ಮರ್ಗೆ ಅಂತ ಇರುತ್ತಲ್ಲ, ಆ ಮರದಕ್ಕೆ ಹಾಕ್ಕೊಂಡು, ಅಥವಾ ನಿಮಗಿಲ್ಲ ಅಂದರೆ ಯಾವುದಾದ್ರೂ ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ನಾದಬೇಕು. ನೋಡಿ, ನಾದ್ಕೊಂಡಾದ್ಮೇಲೆ ಈ ಥರ ಕಟ್ಟಬೇಕು ಕಡುಬುಗಳನ್ನೆಲ್ಲ. ಇದೇ ಶೇಪಲ್ಲೇ ಕಟ್ಟಬೇಕಂತಲ್ಲ, ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನಾವು ಮಾಡ್ಕೋಬೋದು. ಬಟ್ ಈ ಥರ ಮಾಡ್ತಾರೆ, ಪಳ್ಗಡುಬು ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ತಿನ್ಲಿಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ. ಕಡುಬೆಲ್ಲ ಮಾಡಿ ಆದಮೇಲೆ ಈ ಥರ ಒಂದು ಪಾತ್ರೆ ತೊಗೋಬೇಕು. ಇಡ್ಲಿ ಸೆಟ್ ಅದು ತೊಗೊಂಡ್ರೂ ಅಡ್ಡಿಲ್ಲ, ಅಥವಾ ಕಡುಬು ಬೇಯಿಸೋಂಥ ಪಾತ್ರೆನೇ ಇರುತ್ತೆ, ಆ ಪಾತ್ರೆ ತೊಗೊಂಡು ಅದ್ರ ಮೇಲ್ಗಡೆ ಇರೋ ಏನು ಪ್ಲೇಟ್ ಇರುತ್ತೆ ಅದನ್ನು ಇಟ್ಬಿಟ್ಟು, ನಮ್ಮ ಹತ್ರ ಬಾಳೆಲೆ ಇದ್ದರೆ ಇಡ್ಬೋದು, ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಇಡ್ಬೋದು. ನೀವು ಗ್ಯಾಸಲ್ಲಿ ಬೇಕಾದರೆ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ಈ ಥರ ಇಟ್ಬಿಟ್ರೆ ಒಂದು 25 ನಿಮಿಷ 30 ನಿಮಿಷದಲ್ಲಿ ಕಡುಬು ನೀಟಾಗಿ ಬೇಯುತ್ತೆ. ಬೆಂದ ತಕ್ಷಣ ನಾನು ತೋರಿಸ್ತೀನಿ. ನೋಡಿ, ಇದು ಒಂದು 25-30 ನಿಮಿಷ ಬೆಂದಾದ ತಕ್ಷಣ ಈ ಥರ ಆಗಿದೆ ಕಡುಬು. ತುಂಬ ಮೆದುವಾಗಿ ಬಂದಿದೆ, ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಸತಿ ಮಾಡಿ ನೋಡಿ ನೀವು. ಇದು ಮೆಂತ್ಯ ಬಜ್ಜಿ ಅಂತ ಮಾಡ್ತಾರೆ, ಅಥವಾ ಬಾಳೆಕಾಯಿ ಬಜ್ಜಿ, ಆ ಥರ ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.